ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಕಾಣಿಸಲ್ಲ, ಬಿಸಿಲಾಗಿದೆ ಆಲ್ರೆಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸಂಡೇ ಲಾಗ್. ಇವತ್ತು ಸಂಡೇ. ನಾವೀಗ ನೋಡ್ತಾ ಇದ್ದೀರಾ ಊರಲ್ಲಿದ್ದೀವಿ. ನೈಟ್ ಬಂದ್ವಿ. ಬನ್ನಿ ಇವತ್ತಿನ ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣಂತೆ. ಸುಮಾರು ತಿಂಗಳುಗಳ ನಂತರ ಊರಿಗೆ ಬಂದಿರೋದು. ಆಲ್ರೆಡಿ 3-4 ತಿಂಗಳೇ ಆಯಿತು ಊರಿಗೆ ಬಂದು. ಇವಾಗ ಬಂದಿದ್ದೀವಿ. ಹಲಸಿನ ಗಿಡ ತಂದವರು ಹಾಕೋದಕ್ಕೆ ಜಾಗ ಮಾಡ್ತಾಯಿದ್ದಾರೆ. ಇವಾಗ ಯಾಕೆ ಬರ್ತಾ ಇರಲಿಲ್ಲ ಊರಿಗೆ ಅಂದರೆ ಮಗ SSLC ಅವನಿಗೆ ರಜೆ ಕೊಡೋದಿಲ್ಲ ಮತ್ತು ಟ್ಯೂಷನ್ ಕೂಡ ಹೋಗ್ತಾ ಇರೋದ್ರಿಂದ ನಾವು ಕೂಡ ಸ್ವಲ್ಪ ಅವಾಯ್ಡ್ ಮಾಡಿದ್ದ ಊರಿಗೆ ಬರೋದನ್ನ. ತಗೊಂಡೋಗಿ ಅಲ್ಲಿ ದೊಡ್ಡಮ್ಮನ ಹತ್ರ ಒಂದು ಬಾಣಲೆ ಥರ ಇಟ್ಕೊ. ನಾವು ಮೂವರು ಬರ್ತಾ ಇರಲಿಲ್ಲ ಅಷ್ಟೇ. ಮಗ, ಮಗಳು, ನಾನು, ಹಸ್ಬೆಂಡ್ ಅಂತೂ ಬರ್ತಾನೆ ಇದ್ದಾರೆ. ವಾರಕ್ಕೆ ಒಂದ್ಸತಿ, 15 ಒಂದ್ಸತಿ, ವಾರಕ್ಕೆ 2 ಸತಿನೂ ಕೂಡ ಬಂದಿದ್ದಾರೆ ಸುಮಾರು ಸತಿ. ಇವತ್ತು ಮಗಂಗೆ ರಜೆ ಇದ್ದಿದ್ದರಿಂದ, ಅವ್ರಿಗೂ ಹಸ್ಬೆಂಡ್ಗೂ ರಜೆ ಇದ್ದಿದ್ದರಿಂದ ಹೋಗ್ಬಿಟ್ಟು ಬಂದುಬಿಡೋಣ ಬನ್ನಿರಿ, ಬೆಳಗ್ಗೆನೇ ಹತ್ತಿನ ರಿಟರ್ನ್ ಅಂದ್ಬಿಟ್ಟು ಕರ್ಕೊಂಬಂದಿದ್ದಾರೆ. ಇದೂ ಎಷ್ಟು ಕಾಯಿ ಬಿಟ್ಟೈತೆ ನೋಡು, ಎರಡೂ ಈ ಮರಗಳು, ಹಲಸಿನ ಮರಗಳು. ಈ ಸಲ ಕಡಿಮೆ, ಹೋದ ಸರಿ ಜಾಸ್ತಿ. ಎಲ್ಲರೂ ಮೂಗ್ ಮೇಲೆ ಬೆಟ್ಟಿಕ್ಕೊಂಡ್ಬೇಕು ದೇವ್ರು. ಹಂಗೆ ಮಾಡೋ ನೀನು. ಅಮ್ಮ ಯಾಕೆ ಬಿಡಮ್ಮ, ನೀರು ಬಿಡಲ್ವಾ? ಕ್ಯಾಬ್ ಆಯ್ತದಲ್ಲ, ಸ್ವಲ್ಪ ಬಿಡ್ರಿ ಮೇಲೆ. ನಮ್ಮ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಇದು. ಆ್ಯಕ್ಚುಲಿ ಗೊತ್ತಾ, ಇಷ್ಟೊತ್ತವರೆಗೂ ತೊಗೊಳ್ಳೋದೇ ಇಲ್ಲ ಇದು. ಫಸ್ಟೇ ಡ್ರಿಪ್ಸ್ಗೆ ಹಾಕಿರೋದು ಪೂರ್ತಿ ಲೋಡ್ ಆಗೈತೆ ಬಾಬಣ್ಣ. ಎಲ್ಲ ಕಡೆಗೂ ಡ್ರಿಪ್ಸ್ ಹಾಕಿದ್ದು, ಎಲ್ಲ ಕಡೆಗೂ ಸಣ್ಣಗೆ ಬರ್ತಾ ಇದ್ದಾಗೇ ಲೋಡ್ ಆಗೈತೆ. ಇವಾಗ ಲಾಫ್ ಆಗಿದ್ದೇನೆ ಇದು ಗ್ಯಾಸ್. ಎಷ್ಟು ಉದ್ದ ನೋಡಿ, ಇವಾಗ ಹೆಂಗೆ ಬರ್ತೈತೆ. ಕಡಲಿ ಕಡೆ ಮಾಡಿ ಎಲ್ಲನೂ ಆನ್ ಮಾಡು. ಇವು ಎಲ್ಲಾನು ಆನ್ ಮಾಡ. ಇಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ. ನೀನು ಅಲ್ಲೋದ್ರೆ ಬರಲ್ಲ, ದೂರ ನಿಂತ್ಕೋಬೇಕು. ಅದು ಇದಿಷ್ಟು ದೂರ ಬರ್ತೈತೆ. ನೀನು ಅಲ್ಲೋದ್ರೆ ಇದು ಬಂತು ನೋಡಿ, ಅದು ಬಂತು. ಹಾಂ, ಅದು ಬರ್ತೈತೆ ನೋಡಿ. ಇವಾಗ ಫೈನಲಿ ಬಂದಿದ್ದ ಕೆಲಸ ಕೂಡ ಆಯಿತು. ಮುಗಿಸ್ಕೊಂಡು ಹೊರಡೋಣ ಅಂತ ಹೊರಟ್ವಿ. ಅಷ್ಟರಲ್ಲಿ ತಿಂಡಿ ಕೂಡ ಆಗಿತ್ತು. ತಿಂಡಿ ತಿಂದ್ಬಿಟ್ಟು ಹೊರಡೋಣ ಅಂದ್ಬಿಟ್ಟು ಹಾಗೆ ಇಲ್ಲೇ ಗೋರಿ ಹತ್ರ ಕೂತಿದ್ವಿ. ಅಲ್ಲೇ ಗೋರಿ ಮೇಲೆ ಕೂತ್ಕೊಂಡು ಎಲ್ಲರೂ ಕೂಡ ತಿಂಡಿ ತಿಂದ್ವಿ. ಆಮೇಲೆ ನಮ್ಮ ತೆಂಗಿನ ಮರ ಎಳ್ನೀರು ಕೂಡ ಬಿಟ್ಟಿತ್ತು. 1 ವರ್ಷ ಆಗೋಯ್ತು ನಾವು ಬೇಸಾಯಕ್ಕೆ ಇಲ್ಲಿ ಶುರು ಮಾಡಿ. ಬೇಸಾಯಕ್ಕೆ ಅಂದರೆ ತೆಂಗಿನ ಮರಕ್ಕೆ ನೀರೆಲ್ಲ ಡ್ರಿಪ್ಸು ಮತ್ತು ಸ್ಪ್ರಿಂಕಲ್ಸ್ ಎಲ್ಲ ಮಾಡಿ ಮೇಗೇನೋ 1 ವರ್ಷ ಆಗುತ್ತೆ ಅಂತ ಅಂದ್ಕೊಂಡಿನಿ. ಎಷ್ಟು ಬೇಗ ಕಳೀತು ಅನ್ನೋದೇ ಗೊತ್ತಾಗಲಿಲ್ಲ, ಅಷ್ಟು ಬೇಗ ಕಳೆದೋಯ್ತು. ಹಾಗೆ ಇಲ್ಲೇ ಒಂದು ತೋಟದಲ್ಲಿ ಕುತ್ಕೊಂಡು ತಿಂಡಿ ತಿಂತಾರೆ. ಏನೋ ಒಂಥರ ಖುಷಿ ಅಲ್ವ. ಹಾಗೆ ಎಲ್ಲರೂ ಕೂಡ ಇಲ್ಲೇ ಕುತ್ಕೊಂಡು ತಿಂಡಿ ತಿಂತಾ ಇದ್ದೀವಿ. ವಿಡಿಯೋಗೆ ಹಿಂಗೆ ಅನ್ಬೇಕಂತೆ. ಇದು ಕಟ್ಟೋರು ಯಾರನ್ನ ಕರಿ, ಇದನ್ನು ಕಟ್ಟೋದಕ್ಕೆ ಕ್ಲೀನಾಗಿ ನೋಡಿ. ನಂಬರ್ ಏನು? ಫೈನಲಿ ಬೆಂಗಳೂರಿಗೆ ಹೊರಟ್ವಿ. ಹಾಗೆ ಇಲ್ಲಿ ರೋಡ್ ಸೈಡಲ್ಲಿ ಮೀನು ಮಾರ್ತಿದ್ರು, ತೊಗೊಳ್ಳೋಣ ಅಂತ ಬಂದ್ವಿ. ನಿಮ್ಮ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಫಿಶ್ ಎಲ್ಲ ನೀಟಾಗಿ ತೊಳ್ದು ಮಸಾಲೆ ಹಾಕಿಟ್ಟಿದೆ. ಇವಾಗ
ಬೇಯಿಸ್ತಾ ಇದ್ದೀನಿ, ಬನ್ನಿ ತೋರಿಸ್ತೀನಿ. ನೋಡಿ ಮಸಾಲೆ ಹಾಕಿಟ್ಟಿದ್ದೆ ಇಲ್ಲಿ ಆಲ್ರೆಡಿ. ಫ್ರೈ ಕೂಡ ಆಗಿದೆ, ತವಾ ಫ್ರೈ. ಇವತ್ತಂತೂ ನೋಡಿ ಈ ಥರ ಫ್ರೆಶ್ ಆಗಿದ್ದರೆ ಮೀನು ಚೆನ್ನಾಗಿರುತ್ತೆ, ತವಾಗೆಲ್ಲ ಕಚ್ಚಲ್ಲ. ಫ್ರೆಶ್ ಇಲ್ಲ ಅಂದರೆ ಮಾತ್ರ ನೋಡಿ ಒಂಚೂರು ಕಚ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಇವತ್ತಿತ್ತು. ಇಲ್ಲಂತೂ ತೊಗೊಂಡ್ರೆಲ್ಲ ಹಂಗೆ ಕಚ್ಕೊಳೋದು. ಒಂದು ನೋಡಿ ಒಂಚೂರು ತವಾಗ ಒಂದು ಸ್ವಲ್ಪನೂ ಕಚ್ಚಿಲ್ಲ, ಅಷ್ಟು ಚೆನ್ನಾಗಿ ಬರ್ತಾಯಿದೆ ಫಿಶ್. ಇವತ್ತು ಖುಷಿ ಆಗ್ತಾಯಿತ್ತು ಇವತ್ತು ಫಿಶ್ ಮಾಡೋದಕ್ಕೆ. ಇವಾಗ ಹಾಕ್ಕೊಂಡು ತಿನ್ನಬೇಕು. ಇನ್ನೊಂದು ಸ್ವಲ್ಪ ಹಾಗೆ ಇಟ್ಟಿದ್ದೀನಿ, ಫ್ರೈ ಮಾಡೋಣ ಅಂದ್ಬಿಟ್ಟು. ತಲೆದು ಸ್ವಲ್ಪ ಮಾಂಸ ಎಲ್ಲ ಚೆನ್ನಾಗಿ ಮಸಾಲೆ ಕೂಡ ಚೆನ್ನಾಗಿ ಅಂಟಿದೆ, ಇದು ಕೂಡ ಚೆನ್ನಾಗಿ ಬರುತ್ತೆ. ಫಿಶ್ ತವಾ ಫ್ರೈ ರೆಡಿ ಆಯಿತು. ಇವಾಗ ತಿನ್ನೋಣ. ಹಸ್ಬೆಂಡ್ಗೂ ಕೂಡ ಹಾಕ್ಕೊಟ್ಟೆ ತಿನ್ನೋಕ್ಕೆ ಅಂತ. ಅವ್ರು ನನಗೆ ಸ್ವಲ್ಪ ಚಟ್ನಿ ಬೇಕು ಅಂದರು, ಅವ್ರಿಗೆ ಚಟ್ನಿ ಕೂಡ ಮಾಡಿದೆ, ಪುದೀನ ಚಟ್ನಿ. ಅದು ತುಂಬ ಚೆನ್ನಾಗಿರುತ್ತೆ. ಸಂಡೇ ಅಷ್ಟೇ ಅಲ್ಲಿಗೆ ಎಂಡ್ ಮಾಡಿದ್ದೆ ವಿಡಿಯೋ. ಮತ್ತು ಮಂಡೇ ಟ್ಯೂಸ್ಡೇ 2 ದಿವಸ ಕೂಡ ವಿಡಿಯೋ ಮಾಡಿಲ್ಲ. ನೆಕ್ಸ್ಟು ವೆಡ್ನೆಸ್ಡೇಲಿ ಆಗಿದ್ದು. Crispy chicken, go for crispy chicken. I don't know anything about this. I don't know dear, whatever you want. You like ಸ್ವೀಟ್ ಇರಲಿ ಅಂತ ಹೇಳು. ಸ್ವೀಟ್ ಇರಲಿ, little bit sweet. ಸ್ವೀಟ್. ಹಿಂಗೆ ನಾ ಬರೋದು ನೋಡಿದ್ಯಾ? ನೋಡಿಲ್ಲ, ಅದೇನೇನೋ ಬರುತ್ತೆ ಅದರಲ್ಲಿ. ಈಗ ಇದೆ ಟ್ಯಾಕೋನ ಅದು. ಬುಧವಾರ ಹಸ್ಬೆಂಡು ರಜಾ ಹಾಕಿದ್ರು, ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ನಾನು ಹಸ್ಬೆಂಡು ಹೊರಗಡೆ ಹೋಗಿದ್ವಿ. ಮಧ್ಯಾಹ್ನ ಊಟಕ್ಕೆ ಮಗುಂಗೆ ಕೊಡೋಣ ಹೋಗ್ಬಿಟ್ಟು ಬಂದಮೇಲೆ ಅಂತ ಹೋದ್ವಿ. ಬರೋ ವರ್ಷ ಲೇಟ್ ಆಯಿತು. ಸರಿ ಲೇಟಾಯಿತು, ಊಟ ಕೊಡಬೇಕಿತ್ತು ದರ್ಶನ್ಗೆ ಅಂದೆ. ಹಸ್ಬೆಂಡು ಸರಿ ಇಲ್ಲಿ ಹೊರಗಡೆನೇ ಕಟ್ಸ್ಕೊಂಡೋಗಿ ಕೊಡೋಣ ಅಂದ್ಬಿಟ್ಟು, ಇಲ್ಲಿ ಅವನಿಗೆ ಫೇವ್ರೇಟು ಅದೇನೋ ಬೌಲು ಟೊಕೊಬೆಲ್ ಅಂತ ತಿಂತಾನವನು. ಅವನಿಗೆ ಖುಷಿಯಾಗಲಿ ಅಂದ್ಬಿಟ್ಟು ಅವರು ಕೂಡ ಅವ್ನಿಗೆ ಇಷ್ಟಪಟ್ಟಿದ್ದಂಥ ಊಟನ ಇಲ್ಲಿ ಕಟ್ಸ್ಕೊತಾ ಇದ್ದೀವಿ. ಅದು ಏನು ಹಾಕಿಸ್ಬೇಕು ಏನು ಅನ್ನೋದು ಖಂಡಿತವಾಗಿ ನಮ್ಗೆ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅವ್ರು ಕೇಳ್ತಾ ಇದ್ದಾರೆ ಏನೇನು ಹಾಕಬೇಕು ಅಂತ. ಅದು ಏನೇನಿದೆ ಎಲ್ಲ ಹಾಕಿ, ಆದರೆ ಒಂದು ಸ್ವಲ್ಪ ಸ್ವೀಟ್ ಥರ ಇರಲಿ. ಅವ್ನು ಖಾರ ಇಷ್ಟಪಡಲ್ಲ, ಸ್ವಲ್ಪ ಸ್ವೀಟ್ ಇಷ್ಟಪಡ್ತಾನೆ, ಸ್ವೀಟಾಗಿರಲಿ ಅಂತ ಹೇಳ್ತಾ ಇದ್ವಿ. ಅವರು ಕೂಡ ಹಾಗೆ ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದಾರೆ. ರೆಡಿ ಆಯಿತು. ಅದು ಕಡೆ ಇರೋವಂಥದ್ದು ಬೌಲ್ ಅಂತೆ, ಇದು ಬಂದು ಟೊಕೊಬೆಲ್ ಅಂತ. ಅವ್ನ ಫೇವ್ರೇಟು, ಯಾವಾಗಲೂ ಇದನ್ನೇ ಇಷ್ಟಪಡೋದು. ಅದಕ್ಕೋಸ್ಕರ ಅವನಿಗೂ ಕೂಡ ಕಟ್ಸ್ಕೊಂಡ್ವಿ. ನಾವು ಬಂದಿದ್ದು ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ನಾವು ಬಂದ್ವಿ. ಆದರೆ ನಾವು ಜ್ಯೂಸ್ ಕುಡಿಯೋದು ಬದಲು ಅವನಿಗೆ ಊಟ ಕಟ್ಸ್ಕೊಂಡು ತೊಗೊಂಡೋಗಿ ಕೊಟ್ಬಿಟ್ಟು, ಆನಂತರ ನಾವು ಕೂಡ ಅಲ್ಲಿ ಒಂದು 2 ಗ್ಲಾಸ್ ಮೂಸಂಬಿ ಜ್ಯೂಸ್ ಎಲ್ಲ ಕುಡ್ಕೊಂಡು ಆಮೇಲೆ ನಾವು ಕೂಡ ಅವನಿಗೆ ಊಟ ಎಲ್ಲ ಕೊಟ್ಟು ಸ್ಕೂಲ್ ಹತ್ರ ಮನೆಗೆ ಹೊರಟ್ವಿ. ಸ್ವಲ್ಪ ಹೊರಗಡೆ ಬಂದಿದ್ವಿ. ಆಯಿತು, ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ವಿ. ಇವತ್ತು ಮಗುಗೆ ಮಧ್ಯಾಹ್ನ ಊಟ ಕೊಡಬೇಕಿತ್ತು, ಸ್ವಲ್ಪ ಟೈಮ್ ಆಗೋಯ್ತು. ಅದರಿಂದ ಹೋಟೆಲಲ್ಲಿ ಕಟ್ಸ್ಕೊಂಡು ಹೋಗಿ ಕೊಡೋಣ ಅಂದ್ಬಿಟ್ಟು ಕಟ್ಸ್ಕೊಂಡಿದ್ದೀವಿ. ಇವಾಗ ತೊಗೊಂಡೋಗಿ ಕೊಡಬೇಕು. ಅಲ್ಲಿ ಹಸ್ಬೆಂಡು ಗಾಡಿ ಏನೋ ಸರ್ವಿಸಿಗೆ ಕೊಟ್ಟಿದ್ರೆ ಏನೋ ರಿಪೇರಿ ಇದೆ ಅಂದ್ಬಿಟ್ಟು ಮತ್ತೆ ತೊಗೊಂಡೋಗ್ಬಿಟ್ಟಿದ್ದಾರೆ. ಬರ್ತೀನಿ ಅಂತ ಇಲ್ಲಿ ನಿಂತ್ಕೊಂಡ್ರು, ನಿಂತಿದ್ದೀನಿ. ಒಂದು ಮುಖ್ಯವಾದ ಕೆಲಸದ ಮೇಲೆ ಹೋಗಿದ್ವಿ. ಆಯಿತು, ಅದು ಮುಂದಿನ ಲಾಗ್ಗಳಲ್ಲಿ ತೋರಿಸ್ತೀನಿ ಏನು ಕೆಲಸ ಏನು ಅನ್ನೋದು. ತುಂಬ ಖುಷಿ ಆಗ್ತಾಯಿದೆ, ಏಕೆಂದರೆ ನಾನು ಅಂದ್ಕೊಂಡಿದ್ದ ಕೆಲಸ ಸಕ್ಸಸ್ ಆಗ್ತಾ ಇದ್ದಾವಲ್ಲ ಅನ್ನೋದು ಇದು ಒಂದು ಖುಷಿ. ಏನು ಕೆಲಸ ಅನ್ನೋದು ಮುಂದಿನ ಲಾಗ್ಗಳಲ್ಲಿ ಬರ್ತಾ ಇರುತ್ತೆ, ನೋಡ್ತಾ ಇರ್ತೀರ ನೀವು ಕೂಡ. ಬನ್ನಿ ಇವಾಗ ತಗೊಂಡೋಗಿ ಕೊಟ್ಬಿಟ್ಟು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇಷ್ಟ ಆಗಿಲ್ವಾ ನಾನು ಕೊಡ್ಸಿದ್ದು? ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷಿ ಹ್ಯಾಪಿ ಮೂಡ್. ಸೊ ಇವತ್ತೇನು ಖುಷಿ ಸ್ಟಾರ್ಟ್ ಮಾಡ್ತಿದ್ದಾಳೆ. ಜ್ವರ ಆಯಿತು, ಗೊತ್ತಾ ನಿಮಗೆ ಜ್ವರ ಇತ್ತು ಅಂತ? ಇಲ್ವಾ? ನನಗೆ ಫ್ರೈಡೇ ಮತ್ತು ಬರೀ ಫ್ರೈಡೇ ಹೌದಲ್ಲ, ಒಂದಿನಕ್ಕೆ ರಿಕವರ್ ಆಗಿದ್ದೀನಿ. ಥರ್ಸ್ಡೇ ನಾನು ಸ್ಕೂಲಿಂದ ಬಂದಾಗ ಜ್ವರ ಇತ್ತು. ಆ್ಯಕ್ಚುಲಿ 1.5 ಡೇ ತಗೊಂಡಿದ್ದೀನಿ ನಾನು ರಿಕವರ್ ಆಗೋಕ್ಕೆ. ಸೊ ನೋಡಿ,
ಇವತ್ತು ಏನು ವ್ಲಾಗ್ ಅಂದರೆ ಕ್ಲೀನಿಂಗ್ ವಿತ್ ಮಾಮ್. ಅಂದರೆ ಇವತ್ತು ಇವಾಗ ಶಿವರಾತ್ರಿ ಬರ್ತಿದೆಯಲ್ಲ, ಅದಕ್ಕೆ ಫುಲ್ ಕ್ಲೀನಿಂಗ್ ಆಗ್ತಿದೆ. ಆ್ಯಕ್ಚುಲಿ ಅರ್ಧ ಆಗೋಗಿದೆ. ನಾನು ಸುಮ್ಮನೆ ಬಂದು ಏನೋ ಸುಮ್ಮನೆ ಹೆಲ್ಪ್ ಮಾಡ್ತಿದ್ದೀನಿ. ಬನ್ನಿ ನೋಡೋಣ ಹೆಂಗೆ ಹೋಗ್ತಿದೆ. ಮನೆ ಕೂಡ ಚೇಂಜ್ ಮಾಡ್ತಾ ಇದ್ದೀವಿ. ಮನೆ ಚೇಂಜ್ ಮಾಡ್ತಿಲ್ಲ, ಚೇಂಜ್ ಮಾಡ್ತಲ್ಲ, ಮನೆ ವಸ್ತುಗಳು ಮೀನ್ಸ್ ಬೇರೆ ಈ ವಾಸ್ತು ಆ ಸೈಡ್ ಹೋಗಿದೆ, ಈ ವಾಸ್ತು ಆ ಸೈಡ್ ಹೋಗಿದೆ. ಅಂದರೆ ಅರ್ಥ ಆಗಲ್ಲವಾ? ಮೀನ್ಸ್ ನಾನು ಏನು ಹೇಳ್ತಾ ಅರ್ಥ ಆಗಿಲ್ಲ ಅನ್ಸುತ್ತೆ. ಅಂದರೆ ಈ ಸೋಫಾ ದಿವಾನ, ಒಂದು ನಿಮಿಷ, ಈ ದಿವಾನ ಇತ್ತಲ್ಲ ಅದು ಆ್ಯಕ್ಚುಲಿ ಇಲ್ಲಿತ್ತು, ಸೋಫಾ ಇರೋ ಸೈಡ್. ಈ ಸೋಫಾ ಈ ಸೈಡ್ ಇತ್ತು, ಮತ್ತು ಈ ಸೋಫಾ ಈ ಸೈಡ್ ಇತ್ತು. ಸೊ ಎಲ್ಲ ಎಕ್ಸ್ಚೇಂಜ್ ಆಗೋಗಿದೆ. ಸೊ ಬನ್ನಿ ಇನ್ನು ಏನೇನು ಹೋಗುತ್ತೆ ಎಲ್ಲ ಎಕ್ಸ್ಚೇಂಜ್ ಆಗಿರೋದು ಖುಷಿ ಕೂಡ ಗೊತ್ತಿಲ್ಲ. ಆದರೆ ಹಬ್ಬ ಅಂತ ಹೇಳಿರೋದು ನಾನು, ಅದು ಸರ್ಪ್ರೈಸು. ಅವಳಿಗೆ ಇನ್ನೂ ಏನು ವಿಷಯ ಅಂತಲೇ ಗೊತ್ತಿಲ್ಲ, ಹಬ್ಬ ಅಂತ ಹೇಳಿದ್ದೀವಿ. ಆಮೇಲೆ ಏನೇನು ಹೇಳ್ಬಿಡ್ತಾರೆ ಹಬ್ಬಕ್ಕೇನೆ. ಸೊ ಬನ್ನಿ ನೋಡೋಣ ಹೆಂಗೋಗುತ್ತೆ. ಅಲ್ಲಿ ತನಕ ಗೊತ್ತಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಅದು ಬಂದ್ಮೇಲೆ ಹೇಳ್ತೀನಿ. ಓಕೆ, ಗೊತ್ತಾಗುತ್ತಾ ಅವಳಿಗೆ ಏನು ತೆಗ್ದು. ಅಲ್ಲಿ ತನಕ ಬಾಯ್. ಖುಷಿಗೌಡ ಇವಾಗೆಲ್ಲ ಫ್ರೇಮ್ನೆಲ್ಲ ಒರೆಸ್ತಾ ಇದ್ದಾರೆ ನೋಡಿ. ಯಾರ್ದದ್ದು? ದರ್ಶಿತ. ಆಲೆ ಮತ್ತೆ ನಾನು ವಿಡಿಯೋಸ್ ಹಾಕಿ ಆಲೆ 15 ಡೇಸ್ ಆಯಿತು. ಇವತ್ತು ಮಾರ್ಚ್ 5 ವೆಡ್ನೆಸ್ಡೇ. ಇವತ್ತು 15 ದಿವಸ ಮೇಲೇ ಆಗಿದೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ಇವತ್ತು 15 ದಿವಸದಿಂದೆಲ್ಲ ಏನೆಲ್ಲ ಆಯಿತು ಅನ್ನೋದು ಒಂದೊಂದು ದಿನ ತೊಗೊಂಡಿದ್ದೀನಿ, ಒಂದೊಂದು ದಿನ ತೊಗೊಂಡಿಲ್ಲ ವಿಡಿಯೋಸ್ನ. ಅಷ್ಟು ವಿಡಿಯೋಸ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸಾಟರ್ಡೆ ಶಿವರಾತ್ರಿ ಹಬ್ಬಕ್ಕಿಂತ ಮುಂಚೆ ಬಂತಲ್ಲ ಸಾಟರ್ಡೆ, ಆ ಸಾಟರ್ಡೆ ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಂಡ್ವಿ. ಮತ್ತು ಒಂದು ಸ್ವಲ್ಪ ಚೇಂಜಸ್ ಕೂಡ ಮಾಡಿದ್ವಿ ಮನೇಲಿ. ದಿವಾನ ಮತ್ತು ಸೋಫಾ ಎಲ್ಲ ಎಕ್ಸ್ಚೇಂಜ್ ಮಾಡಿದ್ವಿ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಆ ಮಗಳೆಲ್ಲ ಹೆಲ್ಪ್ ಮಾಡಿದ್ರಿಂದ ಅವಳಿಗೂ ಕೂಡ ಒಂದು ಮುತ್ತು ಕೊಟ್ಬಿಟ್ಟು ಥ್ಯಾಂಕ್ಸ್ ಮಗಳೇ ಅಂತ ಹೇಳಿದೆ. ತುಂಬ ಹೆಲ್ಪ್ ಮಾಡಿದ್ಲು ಇವತ್ತು ಅವಳು ಕೂಡ. ಇವತ್ತು ಸಾಟರ್ಡೇ ಲಾಗು. ಇವತ್ತು ಮಗಳು ಸ್ವಲ್ಪ ಬಿರಿಯಾನಿ ಏನಾದರೂ ಮಾಡಮ್ಮ ಅಂದ್ಲು. ಬೆಳಗ್ಗೆಯಿಂದ ತಿಂಡಿ ಕೂಡ ಏನು ಮಾಡಿರಲಿಲ್ಲ, ಆಚೆ ತರಿಸಿದ್ವಿ. ಸ್ವಲ್ಪ ಮನೆ ಕೆಲಸ ಮಾಡ್ತಾ ಇರೋದ್ರಿಂದ ಅದರಿಂದ ನೈಟ್ ಡಿನ್ನರ್ಗೆ ಬಿರಿಯಾನಿ ಮಾಡಿದ್ದೆ. ಇದು ಬಂದು ಸಂಡೇ ನೈಟು ಊರಿಗೆ ಹೋಗಿದ್ವಿ. ಊರಿಂದ ಫಿಶ್ ತೊಗೊಂಬಂದಿದ್ವಿ. ಅದು ಫಿಶ್ನ ಅವತ್ತು ಬಂದಿದ್ದ ದಿವಸನೇ ನಾನು ತವಾ ಫ್ರೈ ಮಾಡಿದ್ದೆ. ಇದ್ದಿದ್ದನ್ನ ಇವತ್ತು ಮೀನು ಸಾರು ಮಾಡಿ ಊಟ ಮಾಡಿದ್ವಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.